ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಃ ನಿರ್ವಿಘ್ನಂ ಕುರ್ಮಯೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಮುದಾಕರತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಷನಾಶಕಂ ನಮಾಮಿಕಂ ವಿನಾಯಕಂ ನ ತೇತರಾದಿಭೀಕರಂ ನಮೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ಧರಂ ಸುರೇಶ್ವರಂ ನಿಧೇಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆತ್ಮೀಯ ವೀಕ್ಷಕರೇ, ನಮ್ಮೂರ ನ್ಯೂಸ್ ನಿಮ್ಮೂರ ದೇವಸ್ಥಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ವಿಶೇಷವಾಗಿ ನಮ್ಮೂರ ನ್ಯೂಸ್ನ ಈ ನಿಮ್ಮೂರ ದೇವಸ್ಥಾನ ನನ್ನ ಊರಿನ ದೇವಸ್ಥಾನ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಉಳುವೆಯಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಊರಿನ ಗ್ರಾಮಸ್ಥರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಊರಿನ ಹಿರಿಯರು, ಈ ದೇವಸ್ಥಾನದ ಭಕ್ತರು ಆಗಿರುವಂತಹ ಶ್ರೀಯುತ ಶಿವಶಂಕರ್ ಅವರಿದ್ದಾರೆ, ಅವರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಶ್ರೀಮತಿ ಗೀತಾ ಸುಬ್ರಹ್ಮಣ್ಯ ಅವರಿದ್ದಾರೆ, ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರೋರು ಶ್ರೀಮತಿ ಅನಸೂಯ ರಾಮಕೃಷ್ಣ ಉಳುವೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಬನ್ನಿ ಈ ದೇವಸ್ಥಾನದ ಬಗ್ಗೆ, ಇಲ್ಲಿನ ಮಹಿಮೆಗಳು ಹಾಗೂ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಮ್ಮ ಈ ದೇವಸ್ಥಾನದ ಅರ್ಚಕರಾದಂತಹ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರ ಬಳಿ ಹೇಳಿ ಈ ದೇವಸ್ಥಾನದ ಬಗ್ಗೆ, ಇದರ ಹಿನ್ನೆಲೆ ಹಾಗೂ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ. ಈ ದೇವಸ್ಥಾನ ಸಾಧಾರಣ 100 ವರ್ಷದ ಆಗಿರ್ಬೋದು, 100 ವರ್ಷದ ಹಿಂದಿನಿಂದ. ಯಾಕೆಂದರೆ ನಮಗೆ ಇದರದ್ದು 60 ವರ್ಷದ ಅನುಭವ ಇದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು ಅದಕ್ಕಿಂತ ಸುಮಾರು 40-50 ವರ್ಷದ ಹಿಂದಿನ ಅಂತ ಹೇಳ್ತಾ ಇದ್ರು. 150-200 ವರ್ಷದ ಹಿಂದಿಂದು. 100-150 ವರ್ಷ ಹಿಂದಿರ್ಬೋದು. ಅಂದ್ರೆ ಮೊದಲು ಹೀಗೆ ಇತ್ತ ಇದು? ಇಲ್ಲ, ಅದು ಬರೀ ಕಲ್ಲು, ಹೀಗೆ ಕಲ್ಲು ಚಪಟಿ ಹಾಕಿ ಮೇಲ್ಗಡೆ ಒಂದು ಇದಿತ್ತು, ಸಣ್ಣಕ್ಕಿತ್ತು. ಆಮೇಲೆ ನಮ್ಮ ಊರಿನ ಶ್ರೀಯುತ ಗಣೇಶಯ್ಯ, ದಿವಂಗತ ಗಣೇಶಯ್ಯನವರ ಮುಖಂಡತ್ವದ ಮೇಲೆ ಊರಿನ ಎಲ್ಲ ಗ್ರಾಮದ ಸಹಕಾರದೊಂದಿಗೆ ಆಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು. 1985 ಇಸ್ವಿಲಿ ಹಿಂದಿನ ಹರಿಹರಪುರದ ಸ್ವಾಮೀಜಿಗಳು ಶ್ರೀ ರಮಾನಂದ ಸರಸ್ವತಿ ಸ್ವಾಮಿಗಳು ಬಂದು ಇಲ್ಲಿ ಅಮೃತದಿಂದ ಕುಂಭಾಭಿಷೇಕ ಮಾಡಿ ಅಲ್ಲಿಂದ ಪ್ರತಿನಿತ್ಯ ಪೂಜೆಗಳು. ಅಲ್ಲಿಂದ ನಮ್ಮ ತಂದೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರು. ವಿಶೇಷವಾಗಿ ಒಂದು ವಿಚಾರವನ್ನ ಹೇಳಬೇಕು. ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಪ್ರಸ್ತುತ ಪೀಠಾಧೀಶ್ವರರಾದಂತಹ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಮನೆ ಇದು. ಅವರ ವಂಶಸ್ಥರು ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಸಹ ಅವರ ಸೋದರ ಸಂಬಂಧಿ, ಹಿರಿಯ ಸಹೋದರರಾಗಬೇಕು. ಹಾಗಾಗಿ ಅವರ ಒಂದು ಮಹಿಮೆಯು ಸಹ ಅಪಾರವಾದದ್ದು.
ಇಲ್ಲಿ ಆ ವಿಗ್ರಹ ಅವರಿಗೆ ಸಿಕ್ಕಿದ್ದು ಅಂತ ಏನೋ ಒಂದು ಪ್ರತೀತಿ ಇದೆಯಲ್ಲ? ಅದು ಈಗಿನ ಹರಿಯಪುರ ಸ್ವಾಮೀಜಿಯವರ ಅದು ಪೂರ್ವಾಶ್ರಮದಲ್ಲಿ ಸ್ಕೂಲಿಂದ ಬರಬೇಕಾದ್ರೆ ಇಲ್ಲೇ ಹತ್ರ ಅವರಿಗೆ ಸಿಕ್ತು. ಅಷ್ಟೊತ್ತಿಗೆ ಅದು ಕಲ್ಲು ಅಂತ ಹೇಳಿ ಇಲ್ಲಿ ಮನೆಯಲ್ಲೆಲ್ಲ ಹೇಳಿದ್ರು, ಕಲ್ಲು ಹೆರ್ಕೊಂಡು ಬಂದಿ ಅಂತ ಹೇಳಿ. ಕೊನೆಗೆ ಅದನ್ನು ಸ್ವಲ್ಪ ನೋಡಿದ್ರೆ ಗಣಪತಿ ವಿಗ್ರಹ ಕಾಣ್ತಿತ್ತು. ನಮ್ಮ ತಂದೆ ಹಿಂದಿನ ಹರಿಹರಪುರ ಸ್ವಾಮೀಜಿಯವರ ಹತ್ರ ತಗೊಂಡ ತೋರಿಸಿ ಅಯ್ಯೋ ಇದು ಗಣಪತಿ ಕಣೋ, ತಗೊಂಡು ಹೋಗಿ ಪೂಜೆ ಮಾಡಿ ಪ್ರತಿ ವರಚೌತಿ ದಿವಸ ವರಚೌತಿ ವ್ರತ ಮಾಡಿಸಿ ಅಂತ ಹೇಳಿ ಹೇಳಿದ್ರು. ಅವಾಗಿಂದ ಶುರು ಮಾಡಿದ್ದು ವರಚೌತಿ ವ್ರತ ಇವತ್ತಿನವರೆಗೂ ಮಾಡ್ತಾ ಇದ್ವಿ. ಎಷ್ಟು ವರ್ಷಗಳಿಂದ ನಡೀತು? ಸುಮಾರು ಸಾಧಾರಣ ಅದು 84ನೇ ಸಿಕ್ಕಿದ್ರು. ಅವ್ರು 9ನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ಅಂದಾಜು 40-42 ವರ್ಷದಿಂದ ಹೌದು ವರಚೌತಿ ನಡೀತಾ ಇದೆ. ಹೌದು. ಮತ್ತೆ ವಿಶೇಷವಾಗಿ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ? ಇಲ್ಲಿ ವಿಶೇಷವಾಗಿ ಗಣಪತಿ ಹೋಮ ಆಗುತ್ತೆ. ಊರಿನಲ್ಲಿ ಒಂದು 2-3 ಜನ 2-3 ಗಣಪತಿ ಹೋಮ ಆಗುತ್ತೆ ಎಲ್ಲರ ಮನೆಯಲ್ಲಿ. ಮತ್ತೆ ಇದು ವರಚೌತಿ ರಥ ಹಿಂಗೆ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಇವರು ಉಳುವೆ ಸುಬ್ರಹ್ಮಣ್ಯ ಅವರು ಪ್ರತಿ ಸಂಕಷ್ಟ ಚೌತಿ ದಿವಸ ಒಂದು ಕಾಯಿದು ಗಣಪತಿ ಹೋಮ ಆಗುತ್ತೆ ಊರಿನೆಲ್ಲ ಸಾಕಾಗ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತೀವಿ? ನಾನೀಗ ರೆಗ್ಯುಲರ್ ಪೂಜೆ ಮಾಡ್ತಾ ಇರೋದು ಒಂದು 6-7 ತಿಂಗಳಿಂದ. ಮುಂಚೆ ನಮ್ಮ ತಂದೆ ಮಾಡ್ತಾ ಇದ್ದೆ. ಅವರು ಕಾಲದ ನಂತರ ನಾನು ರೆಗ್ಯುಲರ್ ಮಾಡ್ತಾ ಇದ್ದೆ. ಆತ್ಮೀಯ ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೋಸ್ಕರ ಶ್ರೀಮತಿ ಅನಸೂಯ ರಾಮಕೃಷ್ಣ ಅವರಿದ್ದಾರೆ. ಈಗ ಅವರು ಮಾತಾಡ್ತಾ ಹೇಳಿದರು, ಈ ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಅನಸೂಯ ಅವರ ತಂದೆಯವರ ಪಾತ್ರ ಬಹಳ ಉತ್ತಮವಾದ ರೀತಿಯಲ್ಲಿತ್ತು. ಅವರ ನೇತೃತ್ವದಲ್ಲೇ ಈ ದೇವಸ್ಥಾನದ ಕಾರ್ಯ ಆಯಿತು ಅಂತ. ಬನ್ನಿ ಅವರ ಬಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ಗಣೇಶಯ್ಯ ಅವರ ಮಗಳು. ಅವರು ಈ ದೇವಸ್ಥಾನ ಮೊದಲು ಹೇಗಿತ್ತು ಅಂದರೆ ಬರೀ ಒಂದು ಕಲ್ಲು ಚಾವಟಿ ಒಳಗೆ ಇತ್ತು, ಏನೂ ಇರಲಿಲ್ಲ. ಆದರೂ ಎಲ್ಲರೂ ಈ ಊರಿನವ್ರು ಬಂದು ನಮಸ್ಕಾರ ಮಾಡಿ ದೂರ್ವೆ ಏರಿಸಿ ನೀರು ಹಾಕಿ ಹೋಗ್ತಾ ಇದ್ರು, ಅಷ್ಟೇ ಇತ್ತು. ಆಮೇಲೆ ನಮ್ಮ ತಂದೆಯವರಿಗೆ ಇಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಮನಸ್ಸಿಗೆ ಬಂತು. ಆದರೆ ಇಲ್ಲಿ ಬೇಡ ಅಂತ ಅನಿಸ್ತು. ಈ ಜಾಗ ತೋಟದೊಳಗಿದೆ, ಚೆನ್ನಾಗಿಲ್ಲ ಜಾಗ ಅಂಥೇಳಿ ಅವ್ರಿಗೆ ಅನಿಸಿ ಇಲ್ಲೇ ಸ್ವಲ್ಪ ಹತ್ತಿರ ಇರೋ ಮೇಲೆ ಗುಡ್ಡದಲ್ಲಿ ಚೆನ್ನಾಗಿದೆ ಜಾಗ ಅಂಥೇಳಿ ಅಲ್ಲಿ ಜಾಗ ಮಾಡಿಸಿ ಎಲ್ಲ ಊರಿನವರು ಎಲ್ಲರೂ ಸೇರಿ ಚೆನ್ನಾಗಿ ಸೇವೆ ಮಾಡಿ ಕಲ್ಲುಗಳನ್ನೆಲ್ಲ ಗಾಣ ಹಾಕಿಸಿ ಎಲ್ಲ ಕಟ್ಟಡ ಕಟ್ಟಿ ಎಲ್ಲ ಮಾಡೋದು ಅಂತ ರೆಡಿ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಶುರುವಾಯಿತು. ನಮ್ಮ ತಂದೆ ತೋಟದಲ್ಲಂತೂ ಬೆಳೆಗಳೆಲ್ಲ ಇದ್ದಕ್ಕಿದ್ದಂಗೆ ನಾಶವಾಗೋಯ್ತು. ಮತ್ತು ಇವ್ರ ಮನೆಗಳೆಲ್ಲ ಹಸುಗಳೆಲ್ಲ ಹೋದ್ವು, ಎಮ್ಮೆಗಳೆಲ್ಲ ಸತ್ತು, ಎಲ್ಲರಿಗೂ ತೊಂದರೆ ಆಯಿತು. ಯಾರ್ಯಾರು ಸೇವೆ ಮಾಡಿದ್ದಾರೋ ಅದೆಲ್ಲರಿಗೂ ತೊಂದರೆ ಆಗಿ ಶುರುವಾಯಿತು. ಆಮೇಲೆ ಎಲ್ಲರೂ ಹೋಗಿ ಜ್ಯೋತಿಷ್ರ ಹತ್ರ ಕೇಳಿದಾಗ, ಇಲ್ಲ ನಿಮ್ಮ ಗಣಪತಿನ ಅಲ್ಲಿಂದ ಅವನು ಬರಕ್ಕೆ ಹೋಗ್ತಿದ್ದ, ಅದೇ ಜಾಗದ ದೇವಸ್ಥಾನ ಕಟ್ಟಬೇಕು ನೀವು, ಅಲ್ಲಿಂದ ಯಾಕೆ ಕೀಳ್ತಾ ಇದ್ದೀರಾ, ಅದು ಅವನಿಗೆ ಇಷ್ಟ ಇಲ್ಲ, ಅದೇ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಗೆ ಕೆಲಸ ನಿಲ್ಲಿಸ್ಬಿಟ್ಟು ಆಮೇಲೆ ಎಲ್ರಿಗೂ ಸರಿ ಹೋಯ್ತು, ಎಲ್ಲವೂ ಎಲ್ರಿಗೂ ಅನುಕೂಲ ಆಯಿತು, ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ಆಮೇಲೆ ಇದೇ ದೇವಸ್ಥಾನದಲ್ಲಿ ಕಟ್ಟಬೇಕು ಅಂತ ನಮ್ಮ ತಂದೆಯವರು ತೀರ್ಮಾನ ಮಾಡಿ ಕಟ್ಟಕ್ಕೆ ಶುರು ಮಾಡಿದ್ರು. ಕೆಲವ್ರ ಹತ್ರ ಎಲ್ಲ ಕೇಳಿ ಎಲ್ಲರ ಸಹಾಯದಿಂದ ಕಟ್ಟಿದ್ದಾರೆ ನಮ್ಮ ತಂದೆಯವರು. ಆಮೇಲೆ ಹರಿಹರಪುರದ ಗುರುಗಳು ರಾಮಾನಂದ ಸರಸ್ವತಿಗಳು ಬಂದು ಪ್ರತಿಷ್ಠೆ ಮಾಡಿದ್ರು ಇಲ್ಲಿ. ಆಮೇಲೆ ಚೆನ್ನಾಗಿ ಆಗ್ತಾ ಬಂತು. ಆಮೇಲೆ ಎಲ್ಲರೂ 3 ಜನ ಪೂಜೆ ಮಾಡ್ತಿದ್ರು ಮೊದಲು. ಹರಿಹರಪುರ ಗುರುಗಳ ಆದವರು ನಮ್ಮ ಅಪ್ಪ ಮಾಡ್ತಾ ಇದ್ರು. ಆಮೇಲೆ ನನ್ನ ಅಕ್ಕನ ಮಗನೂ ಬಂದು ಪೂಜೆ ಮಾಡ್ತಿದ್ದ. ಆಮೇಲೆ ಇಲ್ಲೇ ಅವರು ರಾಮಚಂದ್ರ ಅಂತ ಇದ್ರು ಪಳ್ಳಿಯವರು, ಅವರು ಬಂದು ಪೂಜೆ ಮಾಡ್ತಿದ್ರು. 3 ಜನ ಪೂಜೆ ಮಾಡ್ತಿದ್ರು ಗಣಪತಿ. ಅಷ್ಟು ಖುಷಿ, ಎಲ್ಲರಿಗೂ ಬಂದು ಪೂಜೆ ಮಾಡೋದು ಆ ಥರ ಇತ್ತು. ಆಮೇಲೆ ಒಬ್ಬರೇ ಹೊರಟೋಗ್ತಾ ಬಂದರು. ಆಮೇಲೆ ಗೋಪಾಲಯ್ಯ ಒಬ್ಬರೇ ಪೂಜೆ ಮಾಡ್ತಾಯಿದ್ರು. ಅವ್ರ ಪಾಪ ಅಷ್ಟು ಚೆಂದಾಗಿ ಪೂಜೆ ಮಾಡ್ತಾಯಿದ್ರು. ಕೊನೆಯವರೆಗೂ ಅವರಿಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನದವರೆಗೂ ಮಾಡಿದ್ದಾರೆ ಅವರು. ಕೊನೆಯವರೆಗೂ ಬಂದು ಇಲ್ಲಿ ಭಜನೆ ಮಾಡ್ತಾ ಅಷ್ಟು ಇದಾದರೂ ಕೊನೆಯವರೆಗೂ ಬಂದು ಇಲ್ಲಿ ಅಷ್ಟು ಭಜನೆ ಮಾಡೋರು. ಸಂಜೆ ಬಂದು ಅಷ್ಟು ಭಕ್ತಿಯಿಂದ ಪೂಜೆ ಅವ್ರ ಪೂಜೆ ಮಾತ್ರ ಈಗಲೂ ಅಷ್ಟು ಖುಷಿಯಾಗುತ್ತೆ ನೆನಪು ಮಾಡಿಕೊಂಡ್ರೆ. ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಮತ್ತು ತುಂಬ ಜನ ಇಲ್ಲಿಗೆ ಒಂಥರ ನಮ್ಮ ಅಕ್ಕನ ಮಗನಂತೂ ಗಣಪತಿ ಅಂದರೆ ಅವನಿಗೆ ಒಂಥರ ಮುದ್ದು. ಅವನಿಗೆ ಪೂಜೆ ಮಾಡಿ ಅವನು ನಮ್ಮ ಮುದ್ದು ಮಾಡಿ ಹೋಗೋದಂತೆ ಗಣಪತಿ. ಅವನು ಹೇಳ್ಕೊಳ್ಳೋದು ಹಂಗೆ, ನಾನು ಅವನನ್ನು ಮುದ್ದು ಮಾಡಿ ಬರ್ತಾ ಇದ್ದೆ. ಗಣೇಶ ಅಂತ ನನ್ನ ಅಕ್ಕನ ಮಗನ ಹೆಸರು. ಅವನು ಹಾಗೆ ಹೇಳೋದು, ಅವ್ನು ಪೂಜೆ ಮಾಡಿ ಕಾಲೇಜಿಗೆ ಹೋಗಕ್ಕೆ ಅವ್ನು ಪೂಜೆ ಮಾಡಿ ಹೋಗ್ತಿದ್ನ, ಬಂದು ಮುದ್ದು ಮಾಡಿ ಹೋಗ್ತಿದ್ನಂತೆ. ಮುದ್ದು ಗಣಪತಿ ಅವನಿಗೆ ಅಷ್ಟು ಇದಂತೆ. ಹಾಗೆ ಒಂದು ದಿನನೂ ಬಿಡದೆ ಪೂಜೆ ಮಾಡಿ ಹೋಗ್ತಾ ಇದ್ದ. ಅವನು ಈಗಲೂ ಅವ್ನು ತುಂಬ ನಂಬ್ಕೊಂಡಿದ್ದಾನೆ ಗಣಪತಿನ.
ಈಗಲೂ ಅವನು ಏನೇ ಆದ್ರೂ ಒಂದು 500 ರೂಪಾಯಿ ಎತ್ತಿಡೋದು ಅಂತ ಗಣಪತಿ ಹೆಸರಲ್ಲಿ ಅಂತ ಅದನ್ನ ಒಟ್ಟಾಕಿ ಕೊಡ್ತಾನೆ, ಏನಾದ್ರು ಸೇವೆ ಮಾಡಿಸಿ ಗಣಪತಿಗೆ ಅಂತ. ಹಾಗೆ ತುಂಬಾ ನಂಬಿದ್ದಾನೆ. ಆ ಥರ ತುಂಬಾ ಜನ ಭಕ್ತರು ಇದ್ದಾರೆ ಎಲ್ಲ. ನಮ್ಗೆ ಇಲ್ಲಿ ಹೇಳ್ಕೊಂಡಿದ್ದು ನಮ್ಗೆ ಚೆನ್ನಾಗಾಗಿದೆ ಅಂತ ಹೇಳಿ ಸೇವೆಗೂ ಕೊಟ್ಟಿದ್ದಾನೆ. ನನ್ನ ಹರಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಹಣ ಎಲ್ಲ ಕಳಿಸಿ ನೀವು ಸೇವೆ ಮಾಡಿಸಿ ಅಂತ. ಮತ್ತೊಬ್ರು ಮೋದಕ ಪ್ರತಿ ತಿಂಗಳು ಮಾಡಿ ಅಂತ ನನಗೆ ಹೇಳಿದ್ದಾರೆ. ಪ್ರತಿ ತಿಂಗಳು ಸಂಕಷ್ಟಿಗೆ ಮೋದಕ ಮಾಡಿ ನೀವೇ ಮೋದಕ ಮಾಡಿ ನಾವು ಮೋದಕ ಮಾಡಿ ನೈವೇದ್ಯ ಕೊಡ್ತೀವಿ. ಸಂಕಷ್ಟಿ ಚೆನ್ನಾಗಿ ನಡೀತಾ ಇದೆ. ಇಷ್ಟು ಅದೇ ಈಗಾಗಲೇ ಹೇಳಿದಂಗೆ ಗಣಪತಿ ಅಂದ್ರೆ ಎಲ್ಲರಿಗೂ ಒಂಥರ ಅಚ್ಚುಮೆಚ್ಚು. ಏನು ಆಪ್ತ ಗೆಳೆಯ ಅಂತ ಹೇಳ್ತಾರಲ್ಲ, ಏನೇ ಕಷ್ಟ ಸುಖ ಇದ್ರೂ ನಮ್ಮ ಗಣಪತಿ ಇದ್ದಾನೆ, ನಮ್ಮ ಗಣಪತಿ ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ. ಅದೇನೋ ಹಾಡಲ್ಲಿ ಹೇಳ್ತಾರಲ್ಲ, 1000 ಕಷ್ಟಗಳು ಬಂದರೂ ಸಹ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಅಂತ ಹೇಳಿದಾಗೆ, ಎಷ್ಟೇ ಕಷ್ಟವಿದ್ರೂ ಸಹ ಆ ಕಷ್ಟವನ್ನ ಸಮರ್ಥವಾಗಿ ಎದುರಿಸುವಂತಹ ಶಕ್ತಿಯನ್ನ ಆ ಗಣಪತಿ ಎಲ್ಲರಿಗೂ ಕೊಡ್ತಾನೆ. ಅಷ್ಟು ಪ್ರೀತಿಯನ್ನ ವಾತ್ಸಲ್ಯವನ್ನ ಕೊಡುವಂತಹ ಆ ತಾಯಿ ಹೃದಯದ ಭಗವಂತ ಅಂತ ಇದ್ರೆ ಅದು ನಮ್ಮ ಗಣಪತಿ. ಇನ್ನೂ ಏನಾದರೂ ಈ ವಿಚಾರವಾಗಿ ಹೇಳುವಂಥದ್ದಿದ್ರೆ, ಯಾಕೆಂದ್ರೆ ನಿಮ್ಮ ಕುಟುಂಬಸ್ಥರೇ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡುವುದರಲ್ಲಿ ನಾಯಕತ್ವವನ್ನು ವಹಿಸಿದ್ರು, ಅದರ ಅನುಭವಗಳೆಲ್ಲ ನಿಮಗೆ ಗೊತ್ತಿರುತ್ತೆ. ಪುನಃ ಪ್ರತಿಷ್ಠಾಪನೆ ಆಮೇಲೆ ಮತ್ತಿಷ್ಟೇ ಒಂದೇ ಇದಾಗಿತ್ತು ದೇವಸ್ಥಾನ. ಆಮೇಲೆ ಇನ್ನು ಮುಂದುವರಿಸ್ಬೇಕು ಅಂತ ನಾನು ಈ ಊರಿಗೆ ಬಂದೆ. ನಂಗೆ ಅನ್ಸಕ್ ಶುರುವಾಯ್ತು, ಒಂದು ಹೊರಗೆ ಸುತ್ತಿಂದ ಏನೂ ಇಲ್ಲ ಅಂತ ಹೇಳಿ ಅನ್ಸಕ್ ಶುರುವಾಯ್ತು. ಅದಕ್ಕೆ ಎಲ್ಲರ ಹತ್ರ ಕೇಳಿದಾಗ ಒಂಥರ ಅದು ದೇವಸ್ಥಾನ ಅಂದಾಗ ದುಡ್ಡು ಒದಗೋದು ತುಂಬಾ ಚೆನ್ನಾಗಿರುತ್ತೆ ಅಂತರ್ಗೆ. ಚೆನ್ನಾಗಿ ಒದಗಿ ಬಂತು. ಆಗ ಸುತ್ತ ಶೀಟಿನ್ ಮಾಡಿ ಕಾಂಪೌಂಡ್ ಮಾಡಿಸಿ ಚೆನ್ನಾಗಾಯ್ತು. ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಕಟ್ಸಿಕೊಟ್ರು. ಆಮೇಲೆ ಮತ್ತೆ ಪುನಃ ಪ್ರತಿಷ್ಠೆನೂ ಅಷ್ಟೇ, ಹರಿಹರದ ಶ್ರೀಗಳು ಬಂದು ಚೆನ್ನಾಗಿ ನಡೆಸ್ಕೊಟ್ರು. ತುಂಬಾ ಚೆನ್ನಾಗಾಯ್ತು ಆ ಕಾರ್ಯಕ್ರಮನೂ. ಅವರೇ ಬಂದು ಚೆನ್ನಾಗಿ ನಡೆಸ್ಕೊಟ್ರು. ಅವರು ಪೀಠಾಧಿಪತಿಗಳಾಗಿ ಎಷ್ಟು ಸಲ ಬಂದಿದ್ದಾರೆ ಇಲ್ಲಿಗೆ? ಒಂದೇ ಸಲ ಪುನಃ ಪ್ರತಿಷ್ಠೆಗೆ ಅವರೇ ಬಂದಿದ್ರು. ಅವ್ರು ಬಂದು ತುಂಬಾ ಚೆನ್ನಾಗಿ ನಡ್ಕೊಟ್ಟು ಆಶೀರ್ವಚನ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಾಯ್ತು ಆ ಕಾರ್ಯಕ್ರಮ, ಗ್ರ್ಯಾಂಡ್ ಆಗಿ ಆಯ್ತು ಎಲ್ಲವ. ಅವ್ರ ಆಶೀರ್ವಾದ ತುಂಬಾ ಇನ್ನೂ ನೆನಪಾಗ್ತಿದೆ ನಮ್ಗೆ. ಅಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಮತ್ತೆ ಕರಿಬೇಕು, ಆಗಿಲ್ಲ ಅಷ್ಟೇ. ಅವ್ರನ್ನು ಕರ್ಸ್ಬೇಕು ಇದೆ ಎಲ್ಲರಿಗೂ, ಭಕ್ತಾದಿಗಳಿಗೆ. ಅದು ಗಣಪತಿನೇ ಗಣಪತಿಯ ಸಂಕಲ್ಪದಂತೆ ಆಗ್ಬೇಕಷ್ಟೇ. ದೇವರ ಸಂಕಲ್ಪಕ್ಕೆ ಬಂದ್ರೆ ಯಾವುದು ಸಹ ಅಸಾಧ್ಯ ಅಂತ ಇಲ್ಲ. ಹಾಗಾಗಿ ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ. ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಈಗ ನನ್ನ ಜೊತೆ ಇದ್ದಾರೆ ಶ್ರೀಮತಿ ಗೀತಾ ಸುಬ್ರಹ್ಮಣ್ಯ ಅವರು, ಈ ಊರಿನವರು. ಇವರ ಬಳಿ ಈ ಗಣಪತಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ. ನಾವು ತುಂಬ ವರ್ಷದಿಂದಲೂ ಇದನ್ನು ನಂಬ್ಕೊಂಡ್ಬಂದಿದ್ದೀವಿ ಗಣಪತಿನ. ಈಗ 3 ವರ್ಷದಿಂದ ಈ ಸಂಕಷ್ಟಚೌತಿ ಮಾಡಬೇಕು, ಒಂದು ಕಾಯಿ ಗಣಪತಿ ಹೋಮ ಮಾಡಬೇಕು ಅಂತ ಹೇಳಿದರು. ನಾವು ತುಂಬ ತೊಂದರೆಯಲ್ಲಿದ್ವಿ ಸುಮಾರು ವರ್ಷದಿಂದ. ಎಲ್ಲೋಗಿ ಏನು ಮಾಡಿದ್ರು, ಎಲ್ಲಿ ಕೇಳಿದ್ರು ಸಮಸ್ಯೆ ಬಗೆಹರಿತಿರ್ಲಿಲ್ಲ. ಇತ್ತೀಚೆಗೆ 1-2 ವರ್ಷದಿಂದ ನೀವಲ್ಲಿ ಗಣಪತಿ ಹೋಮ, ಕಾಯಿ ಗಣಪತಿ ಹೋಮ ಮಾಡಿ ಊರವ್ರ ಸಹಕಾರದಿಂದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಈಗ ನಾವು 3 ವರ್ಷದಿಂದ ಮಾಡ್ತಿದ್ದೀವಿ. ಈಗ ಆಶ್ವಜ ಬಂದರೆ 3 ವರ್ಷ ಆಗುತ್ತೆ ಹೋಮ ಶುರುವಾಗಿ. ಊರವರು ಎಲ್ಲರೂ ಸಹಕರಿಸ್ತಿದ್ದಾರೆ. ಪ್ರತಿ ತಿಂಗಳು ಸಂಕಷ್ಟ ಚೌತಿಗೆ ಬೆಳಿಗ್ಗೆನೆ, ಯಾವತ್ತು ಬೆಳಿಗ್ಗೆ ಇರುತ್ತೆ ಅವತ್ತು ಹೋಮ ಮಾಡ್ತಿದ್ದೀವಿ. ಅಂದ್ರೆ ಯಾವ ಹೋಮ ಅಂತ ಹೇಳಿದ್ರಿ? ಒಂದು ಕಾಯಿ ಗಣಪತಿ ಮಾಡ್ತಿದ್ದೀವಿ. ಹಾಗಾಗಿ ಎಲ್ಲರಿಗೂ ನಮಗೂ ತುಂಬಾನೇ ಅನುಕೂಲ ಆಯ್ತು. ಆಮೇಲೆ 1 ವರ್ಷದಿಂದಲೇ ಅನುಕೂಲ ಆಗಕ್ಕೆ ಶುರುವಾಯಿತು. ಈಗ ಎಲ್ಲ ತೊಂದರೆ ಇಲ್ಲ, ಎಲ್ಲದೂ ಬಗೆಹರಿದಂಗೆ ಸಮಸ್ಯೆಗಳು ಆದರೂ ಅದನ್ನ ನಡೆಸ್ಕೊಂಡೆ ಹೋಗ್ತಿದ್ದಾರೆ. ಎಲ್ಲರೂ ಸೇರ್ತಿದ್ದಾರೆ, ಊರವರು ಎಲ್ಲರೂ ಸೇರ್ತಿದ್ದಾರೆ. ಎಲ್ಲರಿಗೂ ಒಂದೊಂದು ರೀತಿ ಒಳ್ಳೇದಾಗಿದೆ. ತೋಟಕ್ಕೆ ರೋಗ ಬಂದ್ರು ಬೇರೆ ರೀತಿಲಿ ಗಣಪತಿ ದಾರಿ ತೋರಿಸ್ತಾರೆ. ಹಾಗಾಗಿ ಊರವರೆಲ್ಲರೂ ನಂಬ್ಕೊಂಡು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕರಿಸಿ ಎಲ್ಲ ರೀತಿಯಿಂದಲೂ ಗಣಪತಿ ಹೋಮ ಪ್ರತಿ ತಿಂಗಳು ಚೆನ್ನಾಗಿ ಆಗ್ತಿದೆ. ವರಚೌತಿ ಅವರೇ ಮಾಡ್ತಿದ್ದಾರೆ. ವರ್ಷಕ್ಕೆ ಗಣಪತಿ ಹೋಮ ಮತ್ತಿನ್ನು ಎಕ್ಸ್ಟ್ರಾ ಯಾರು ಹೇಳ್ಕೊಂಡಿದ್ರೆ ಮೋದಕ ಗಣಪತಿ ಹೋಮ ವರ್ಷಕ್ಕೊಂದು ಮಾಡ್ತಿರ್ತಾರೆ. ಎಲ್ಲರೂ ಸೇರಿ ಮಾಡ್ತಾರೆ. ಮತ್ತೆ ಹೀಗೆ ಯಾರು ಹರಕೆ ಹೊತ್ಕೊಂಡಿದ್ರೆ ಎಲ್ಲರೂ ಬಂದು ಇಲ್ಲಿ ಮಾಡ್ತಾರೆ. ಊರವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಗೊತ್ತಿದ್ದವರೆಲ್ಲರೂ ಬಂದು ಸೇವೆ ಸಲ್ಲಿಸ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದೇ ಆಗಿದೆ. ನಮಗಂತೂ ತುಂಬಾನೇ ಒಳ್ಳೇದಾಗಿದೆ. ಏನಂದ್ರು ನಮ್ಗೆ ಏನು ಕಷ್ಟ ಬಂದರೂ ಗಣಪತಿನ ಕೇಳಿದ್ರೆ ತಕ್ಷಣ ಅದು ನಮಗಲ್ಲಿ ಏನೋ ಒಂದು ಒಳ್ಳೆ ದಾರಿ ಸಿಕ್ಕಿರುತ್ತೆ. ಹಾಗಾಗಿ ಅವನಿಗೆ ಯಾವತ್ತೂ ನಾವು ನಂಬ್ಕೊಂಡು ನಮ್ಮ ಇರುವವರೆಗೂ ನಮ್ಮ ಮುಂದಿನ ಪೀಳಿಗೆಯವರು ಅಷ್ಟೇ ಎಲ್ಲರೂ ನಮ್ಮ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಎಲ್ಲರೂ ನಂಬ್ಕೊಂಡಿದ್ದೀವಿ. ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಾರೋ, ನಿನ್ನನ್ನೇ ನಾನು ನಂಬಿದ್ದೇನೆ ಅಂತ ಶರಣಾಗತರಾಗಿ ಬರ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಎನ್ನುವಂತಹ ಸ್ಪಷ್ಟವಾದಂತಹ ಮಾತನ್ನು ಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ಆ ಭಗವಂತನನ್ನ ಸ್ಮರಣೆ ಮಾಡಿದಾಗ ಖಂಡಿತವಾಗಿಯೂ ರಕ್ಷಣೆ ಮಾಡ್ತಾರೆ ಅನ್ನುವುದಕ್ಕೆ ಇದೇ ಒಂದು ಸ್ಪಷ್ಟವಾದ ನಿದರ್ಶನ. ಅವರು ಹೇಳಿದರು, ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿದೆ. ಗಣಪತಿಯನ್ನ ನಂಬಿದ ಮೇಲೆ, ನಾವು ಅವನ ಸೇವೆಯನ್ನ ಮಾಡಿದ ಮೇಲೆ ಈಗ ಅನೇಕ ನಮ್ಮ ಮುಂದಿದ್ದಂತಹ ಸವಾಲುಗಳು ಈಗ ಕಡಿಮೆಯಾಗಿದೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಮಾತುಗಳನ್ನು ಹೇಳಿದರು. ಬಹಳ ಸಂತೋಷವಾಗಿತ್ತು. ಹೀಗೆ ಆ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬಸ್ಥರ ಮೇಲೆ ಸದಾಕಾಲ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಮಹಿಮೆಗಳನ್ನ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರಾದಂತಹ ಶಿವಯ್ಯನವರು ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಹೆಚ್ಚಿಗೆ ಮಾತನಾಡುವುದಿಲ್ಲ ಅಂತ ಹೇಳಿದ್ರು. ಅವರು ಗಣಪತಿಯ ಪರಮ ಭಕ್ತರು. ಹಾಗೆ ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳು ಕಾರ್ತಿಕ ಮಾಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡುತ್ತೆ. ಈ ದೇವಸ್ಥಾನದಲ್ಲಿ ಆ ರೀತಿಯಾದಂತಹ ಕಾರ್ತಿಕ ಕಾರ್ಯಕ್ರಮಗಳೇನಾದ್ರೂ ಆಗುತ್ತಾ? ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಗುತ್ತೆ. ಒಂದು 2-3 ದೀಪೋತ್ಸವ ಆಗುತ್ತೆ. ಆಮೇಲೆ ಪ್ರತಿದಿನ ಊರಿನೆಲ್ಲರ ಸಹಕಾರದೊಂದಿಗೆ ಎಲ್ಲ ಸೇರಿ ದೀಪ ಹಚ್ಚಿಡ್ತಾರೆ. ದೀಪ ದೀಪ ಹಚ್ಚಿಡ್ತೀವಿ. ಅದಕ್ಕೂ ಬೇರೆ ಕಡೆಯಿಂದ ಆನ್ಲೈನ್ ಮೂಲಕ ಸೇವೆ ಬಂದಿರುತ್ತೆ. ಒಂದ್ ತಿಂಗಳು ಕಾರ್ತಿಕ ಮಾಸ ಫುಲ್ಲು ಪರ್ಯಂತ 1 ತಿಂಗಳು ದೀಪ ಹಚ್ಚಿ ಇರ್ತೀವಿ. ಮತ್ತೆ ಮೋದಕ ಸೇವೆಯನ್ನು ಕೊಡ್ತಾ ಇರ್ತಾರೆ. ಮಧ್ಯದಲ್ಲೂ ಮೋದಕ ಸೇವೆ ಇರುತ್ತೆ. ಮತ್ತೆ ವರಜ್ಯೋತಿ ದಿವಸ, ಸಂಕಷ್ಟಚೌತಿ ದಿವಸ ಎಲ್ಲ ಸೇವೆ ಎಲ್ಲ. ಅಂದ್ರೆ ನೀವು ಹೇಳೋದು, ಯಾರೇ ಆದ್ರೂ ಮೋದಕ ಸೇವೆಯನ್ನ ಸಮರ್ಪಣೆ ಮಾಡ್ಬೇಕು ಅಂತಿದ್ರೆ ಈ ದೇವಸ್ಥಾನ ಸಂಪರ್ಕಿಸಿದ್ರೆ ನೀವು ಸೇವೆಯನ್ನ ಮಾಡ್ತೀವಿ. ವರಚೌತಿ, ಸಂಕಷ್ಟಚೌತಿ, ವರ್ಷಚೌತಿ. ಮತ್ತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಗುತ್ತೆ. ಮತ್ತೆ ಪ್ರತಿ ವರ್ಷ ಗಣಪತಿ ಹೋಮನೂ ಅಷ್ಟೇ. ಒಂದು 2-3 ಮನೆಯಲ್ಲಿ ಗಣಪತಿ ಹೋಮ ಮಾಡ್ತಾರೆ. ಆಮೇಲೆ ಕಲಾ ಹೋಮನೂ ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಕಲಾ ಹೋಮ ಮಾಡ್ತಾರೆ. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ನಮ್ಮೂರ ನ್ಯೂಸ್ ನಿಮ್ಮೂರ ದೇವಸ್ಥಾನ ಕಾರ್ಯಕ್ರಮದ ನನ್ನ ಊರಿನ ದೇವಸ್ಥಾನ ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಇವರೆಲ್ಲರೂ ಹೇಳುವ ಹಾಗೆ ಇಲ್ಲಿ ಈ ಸ್ಥಳದಲ್ಲಿ ಬಂದು ಪ್ರಾರ್ಥನೆ ಮಾಡಿದಂತಹ ಎಲ್ಲ ಭಕ್ತರ ಎಲ್ಲ ರೀತಿಯಾದಂತಹ ಆಶೋತ್ತರಗಳು ನೆರವೇರಿದೆ. ಅವರ ಬಯಕೆಗಳನ್ನೆಲ್ಲ ಆ ಸರ್ವಶಕ್ತನಾದ ಗಣಪತಿ ನೆರವೇರಿಸಿದ್ದಾನೆ. ಅವ್ರು ಹೇಳಿದ್ರು ಇಷ್ಟೇ, ಯಾರೇ ಕೂಡ ಇಲ್ಲಿ ನಂಬಿಕೊಂಡು ಬನ್ನಿ, ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಹೆಚ್ಚಿನ ಸೇವೆಯನ್ನ ಎಲ್ಲರೂ ಸಲ್ಲಿಸುವಂತಹ ಶಕ್ತಿಯನ್ನ ಆ ಗಣಪತಿ ಕರುಣಿಸಿ ಕಾಪಾಡಲಿ. ಈಗ ಅವರು ಮಾತನಾಡುವಾಗ ಹೇಳಿದರು, ಇಲ್ಲಿ ಅನೇಕ ಹೋಮ ಹವನಗಳಾಗತ್ತೆ, ವಿವಿಧ ಸೇವೆಗಳಾಗತ್ತೆ. ಯಾರು ಏನು ಸೇವೆಯನ್ನ ಮಾಡಬೇಕು ಅಂತ ಅನಿಸಿದ್ರು ಸಹ ಅವರು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಅವರ ನೇತೃತ್ವದಲ್ಲಿ ಏನು ಶ್ರೀಮತಿ ಅನಸೂಯ ಅವರು ಹೇಳಿದರು, ಅವರ ಮಾರ್ಗದರ್ಶನದಲ್ಲಿ ಅವರ ಸಹಯೋಗದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ವಿಶೇಷವಾಗಿ ಊರಿನವರ ಎಲ್ಲರ ಸಹಕಾರವೂ ಸಹ ಇದಕ್ಕೆ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಆ ಒಂದು ಆಶೋತ್ತರಗಳನ್ನು, ಬೇಡಿಕೆಗಳನ್ನು ಇಲ್ಲಿ ತಂದು ಪ್ರಾರ್ಥಿಸಿ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಹೇಳುವ ಹಾಗೆ, ದುಷ್ಟ ರಾಕ್ಷಸರನ್ನ ಸದೆಬಡಿಯಲು ರಾವಣ ಆಗಿರಬಹುದು, ಕುಂಭಕರ್ಣ ಆಗಿರಬಹುದು, ಆಮೇಲೆ ಶಿಶುಪಾಲ, ದಂತವಕ್ರ, ಈ ರೀತಿಯಾದಂತಹ ರಾಕ್ಷಸರನ್ನ ದಮನ ಮಾಡಲು ಭಗವಂತ ಶಸ್ತ್ರವನ್ನು ಹಿಡಿದು ಬಂದ. ಆದರೆ ಅದೇ ಭಗವಂತ ಪರಮೇಶ್ವರ ಶಂಕರಾಚಾರ್ಯರಾಗಿ ಬಂದಾಗ ಶಸ್ತ್ರವನ್ನು ಹಿಡಿಲಿಲ್ಲ. ಅವರು ಸಮಗ್ರ ಶಾಸ್ತ್ರವನ್ನು ಹಿಡಿದು ಇಡೀ ಪ್ರಪಂಚವನ್ನು ರಕ್ಷಣೆ ಮಾಡಿದ್ದಾರೆ. ಅಂದರೆ ಆಗಿನ ಕಾಲಘಟ್ಟ ಹಾಗಿತ್ತು. ಎಲ್ಲಿ ನೋಡಿದರಲ್ಲೂ ಅನ್ಯಾಯ, ಹಿಂಸೆ, ವೈದಿಕ ಧರ್ಮದ ಪತನ ಆಗ್ತಾ ಇತ್ತು, ಮಾನವೀಯ ಮೌಲ್ಯಗಳು ಕುಸಿತಾ ಇತ್ತು. ಇನ್ನು ಸಂಪೂರ್ಣವಾಗಿ ಜಗತ್ತು ನಾಶವಾಗುತ್ತೇನೋ ಅನ್ನುವಂತಹ ಸಂದರ್ಭದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಅವತರಿಸಿ ಬಂದು ಇಡೀ ನಮ್ಮ ಜಗತ್ತನ್ನೇ ಉದ್ಧರಿಸಿದಂತಹ ಜಗದ್ಗುರುಗಳಾದರು. ಅವರ ಪಾದಕಮಲಗಳಿಗೆ ಅನಂತವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ.